ಶ್ರೀ ಮಡಿವಾಳ ಮಾಚಿದೇವ ಜಯಂತಿಯ ಅಂಗವಾಗಿ ಇಳಕಲ್ ತಾಲೂಕಾ ತಹಸೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಶ್ರೀ ಮಡಿವಾಳ ಮಾಚಿದೇವರ ಫೋಟೋಕ್ಕೆ ಪೂಜೆ ಮಾಡಿ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಡಿವಾಳ ಸಮಾಜದ ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿ, ಕಾರ್ಯದರ್ಶಿಗಳು ಹಾಗೂ ಸಮಾಜದ ಗುರು ಹಿರಿಯರು, ಯುವಕರು, ತಹಸೀಲ್ದಾರ್ ಕಾರ್ಯಾಲಯದ ಅಧಿಕಾರಿಗಳು ಸೇರಿದಂತೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಜಯ ಜಯ ಮಹಾಂತ ಗುರುವರ ಸುವಿಗೋ ಬಯಲಯ ಬಳಗನೀನು ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲೇ ಸಂಗಮದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣ ಸತಿಗೆ ಲಿಂಗಪತಿಯ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ವಚನ ರಕ್ಷಕ ಮಡಿವಾಳ ಮಾಚಿದೇವರಿಗೆ ಜಯವಾಗಲಿ. 12 ಶತಮಾನ ಶಿವ ಶರಣರಿಗೆ ಜಯವಾಗಲಿ. ಜಯ ಮಂಗಲಂ ಜಯ ಗುರು ಶ್ರೀ ಶರಣ ಮಹಾದೇವ. ಶರಣರಿಗೆ ಮಡಿವಾಳ ಮಾಚಿದೇವರಿಗೆ ವಚನ ರಕ್ಷಕ ಮಡಿವಾಳ ಮಾಚಿದೇವರಿಗೆ. ಸರ್ಪ ಬಲ್ಲುದು, ಮಧುರ ಗುಣವ ಇರುವೆ ಬಲ್ಲುದು, ವೇಳೆಯ ಗುಣವ ಕೋಳಿ ಬಲ್ಲುದು, ಗೋತ್ರದ ಗುಣವ ಕಾಗೆ ಬಲ್ಲುದು. ಇದೇ ಕಾರಣ ಮನುಷ್ಯ ಜನ್ಮದಲ್ಲಿ ಬಂದೊಡನೆ ಶಿವ ಜ್ಞಾನವನ್ನು ಅರಿಯದಿದ್ದೊಡೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಕಲಿದೇವರ ದೇವ. ಇಂತಹ 12ನೇ ಶತಮಾನದಲ್ಲಿ ಸಮಾಜದಲ್ಲಿ ನಡೆದಂತ ಒಂದು ಅಸಮಾನತೆಯ ವಿರುದ್ಧ ಅತ್ಯಾಚಾರ, ಕೊಲೆ, ಸುಲಿಗೆ, ದರೋಡೆ ಹೀಗೆ ಸಮಾಜವನ್ನ ಕಟ್ಟುವ ನಿಟ್ಟಿನಲ್ಲಿ 12ನೇ ಶತಮಾನದಲ್ಲಿ ಬಸವಾದಿ ಶರಣರ ಜೊತೆಗೆ ಅತ್ಯಂತ ಶ್ರೇಷ್ಠ ಶರಣರಾಗಿ ನಿಲ್ಲುವಂತಹ ಒಬ್ಬ ಗಣ ಶರಣ, ವೀರ ಶರಣ, ವೀರ ಗಣಾಚಾರಿ ಮಡಿವಾಳ ಮಾಚಿದೇವರು. ಅಂತಹ ಒಬ್ಬ ಶರಣರಿಗೆ ಇವತ್ತು ನಾವು ಗೌರವವನ್ನು ಸಲ್ಲಿಸತಕ್ಕಂತ ದಿನ. ಇಂತಹ ಸಂದರ್ಭದ ಈ ಒಂದು ವೇದಿಕೆಯ ಮೇಲೆ ಉಪಸ್ಥಿತರಿರುವಂತ ಎಲ್ಲ ನನ್ನ ಸಮಾಜದ ಹಿರಿಯರಿಗೂ ಹಾಗೂ ಮುಂದೆ ನೆರೆದಿರತಂತ ಎಲ್ಲ ನನ್ನ ಸಮಾಜದ ಬಂಧು ಭಗಿನಿಯರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ಇಂತಹ ಒಂದು 12ನೇ ಶತಮಾನದಲ್ಲಿ ನಡೆದು ಬಂದ ಈ ಮಡಿವಾಳ ಮಾಚಿದೇವರ ಒಂದು ಜೀವನದ ಒಂದು ದಾರಿಯನ್ನ, ಅವರು ಕೊಟ್ಟಂತ ಸಂದೇಶವನ್ನ, ಏನು ವಚನ ಸಾಹಿತ್ಯದ ಮುಖಾಂತರ ಸಮಾಜದಲ್ಲಿ ನಡೆದಂತ ದೌರ್ಜನ್ಯಗಳನ್ನ ತಿದ್ದುವುದರ ಮುಖಾಂತರ, ಆ ಸಮಾಜವನ್ನು ತಿದ್ದುವುದರ ಮುಖಾಂತರ, ಹಾಗೆ ತಮ್ಮ ಕಾಯಕ ನಿಷ್ಠೆಯನ್ನ ಮೆರೆದಂತ ಮಡಿವಾಳ ಮಾಚಿದೇವರ ಕುರಿತು ಇವತ್ತು ಒಂದು 4 ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಭೂಲೋಕದಲ್ಲಿ ಜನಿಸಿ ನೀನೇನ್ ಮಾಡು, ಭೂಲೋಕದಲ್ಲಿ ಜನಿಸಿ ಶಿವಶರಣರ ಬಟ್ಟೆಯನ್ನ ಮಡಿ ಮಾಡು ಅಂತೇಳಿ ಆಜ್ಞೆಯನ್ನು ಮಾಡ್ತೇನೆ. ಆಗ ಕ್ರಿಸ್ತಶಕ 1120ರಿಂದ 1130 ಕಾಲಘಟ್ಟದಲ್ಲಿ ಇಂದಿನ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವರ ಹಿಪ್ಪರಿಗೆ ಅನ್ನುವಂಥ ಗ್ರಾಮದಲ್ಲಿ ಮಡಿವಾಳ ಮಾಚಿದೇವರು ಜನನವಾಗ್ತದೆ. ಇನ್ನು ನಾವು ಜನಪದ ಸಾಹಿತ್ಯದ ಪ್ರಕಾರ ಹೋದಾಗ ತ್ರಿಪದಿಗಳ ರೂಪದಲ್ಲಿ ಹಂತಿಪದದ ದಾಟಿಯಲ್ಲಿ ಮಡಿವಾಳ ಮಾಚಿದೇವರು ದೇವರ ಹಿಪ್ಪರಿಗೆಯಲ್ಲೇ ಜನಿಸಿದ್ರು ಅನ್ನೋದಕ್ಕ ಒಂದು ತ್ರಿಪದಿಗಳ ರೂಪದಲ್ಲಿ ನಾವು ಕಾಣ್ತೀವಿ. ದೇವ ಹಿಪ್ಪರಿಗೆ ಮೆರೆಯುತ್ತಲಿ ಉಪ್ಪರಿಗೆ ಹಾಗೆಂದು ತುಪ್ಪ ಒಳೆಯಾಗಿ ಹರಿಯುತ್ತಲಿ, ತುಪ್ಪ ಒಳೆಯಾಗಿ ಹರಿಯುತ್ತಲಿ ಊರೊಳಗ ಅಪ್ಪ ಮಾಚಣ್ಣ ಜನಿಸಿದ್ರು ಅಂತ ಹೇಳ್ತಾರೆ ಜನಪದ ಕವಿ. ಅಂದ್ರೆ ಹಿಪ್ಪರಿಗೆ ಅನ್ನುವಂತ ಊರು ಮೆರೆಯುತ್ತಿರುವಂತ ಸಂದರ್ಭದಲ್ಲಿ ತುಪ್ಪ ಒಳೆಯಾಗಿ ಹರಿಯುತ್ತಲಿ ಊರೊಳಗ, ಅಂದ್ರ ಆ ಒಂದು ಹಿಪ್ಪರಿಗೆ ಅನ್ನುವಂತ ಊರು ಎತ್ತರಕ್ಕೆ ಬೆಳೆಯಲಿ ಅನ್ನುವಂತ ಆಸೆಯನ್ನು ಇಟ್ಟುಕೊಂಡು ಮಡಿವಾಳ ಮಾಚಿದೇವರು ಜನಿಸಿದ್ರು ಅನ್ನುವಂಥದ್ದನ್ನ ನಾವು ಕಾಣ್ತೀವಿ ಬಂಧುಗಳೇ. ಒಬ್ಬ ಮಡಿವಾಳ, ಒಬ್ಬ ಅಗಸ ಮುನಿಯುವುದು ಮಲಿನಕ್ಕಲ್ಲದೆ ವಸ್ತ್ರಕ್ಕಲ್ಲ, ಒಬ್ಬ ಶರಣ ಮುನಿಯುವುದು ಅವಗುಣಕ್ಕಲ್ಲದೆ ಶಿವಭಕ್ತರಿಗಲ್ಲ. ನೋಡಿ ಎಂತ ಅದ್ಭುತವಾದ ಮಡಿವಾಳ ಮಾಚಿದೇವರು. ಒಬ್ಬ ಮಡಿವಾಳ ಆ ಬಟ್ಟೆಯ ಮೇಲಿನ ಸಿಟ್ಟಲ್ಲ, ಆ ಬಟ್ಟೆಯ ಒಳಗಿನ ಕೊಳೆ ಮೇಲಿನ ಸಿಟ್ಟಿರ್ತದ. ಅಂದ್ರ ಮಡಿವಾಳ ಮಾಚಿದೇವರ ತಾತ್ಪರ್ಯ ಹೆಂಗಿತ್ತು ಅಂತ ಹೇಳಿದ್ರ, ಬಸವಣ್ಣವರೇ ನಾವು ನಿಮ್ಮ ಮೇಲಿನ ಸಿಟ್ಟಿಗೆ ನಾನು ಈ ಮಾತನ್ನ ಹೇಳಿಲ್ಲ, ನಿಮ್ಮಲ್ಲಿ ಇರತಕ್ಕಂತ ಒಂದು ಅಹಂಕಾರದ ಮನೋಭಾವನೆ ಅದು ಕಡಿಮೆ ಆಗ್ಲಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಎಂತ ಅದ್ಭುತ ಮಾತು. ಇಂಥ ಒಬ್ಬ ಶರಣನ ಸ್ತುತಿಯನ್ನ ನಾವು ಇವತ್ತು ಮಾಡ್ಬೇಕಾಗ್ತದ. ಇಂಥ ಒಬ್ಬ ಶರಣರ ಗುಣಗಳನ್ನ ಇವತ್ತು ನಾವು ಮಾಡ್ಬೇಕಾಗ್ತದ. ಇಂಥ ಒಬ್ಬ ಶರಣರ ವಚನಗಳನ್ನ ನಾವು ಕಲಿಬೇಕಾಗ್ತದ. ಪ್ರತಿಯೊಂದು ವಚನಗಳು 12ನೇ ಶತಮಾನದಿಂದ ಈಗಿನವರೆಗೂ ಕೂಡ ಆ ವಚನಗಳು ನಮಗೆ ದಾರಿದೀಪವಾಗಿದೆ. ಹಾಗಾಗಿ ಇಂಥ ವಚನ ಇವತ್ತು ಒಬ್ಬ ತಲೆ ಮೇಲೆ ಮಲವನ್ನ ಹೊರುವಂತವ
SC ಮೀಸಲಾತಿಯನ್ನ ಪಡಿಬಹುದು. ಒಬ್ಬ ಮಡಿವಾಳ ಆ ಮಲಮೂತ್ರ ಕೀವನ್ನ ನಾವು ಅಂಗೈಯಿಂದ ಹಚ್ಚಿ ತೊಳೆದಾಗ ನಾವು ಯಾಕೆ ಮೀಸಲಾತಿಯನ್ನ ಪಡೆಯಬಾರದು? ಯಾಕೆ ಪಡೆಯಬಾರದು? ನಮ್ಮ ಹೋರಾಟಗಳು ಇನ್ನು ಮುಂದಿನ ರೂಪದಲ್ಲಿ ಹೇಗಿರ್ಬೇಕು ಅಂತ ಹೇಳಿದ್ರೆ ರಕ್ತಪಾತದ ರೂಪದಲ್ಲಿ ಇದ್ದಾಗ ಮಾತ್ರ ನಮಗೆ ಸ್ವತಂತ್ರ ನಮ್ಗೇನಾಗುತ್ತೆ ಮೀಸಲಾತಿ ಸಿಗ್ತದೆ. ಇಲ್ಲೊಂದು ಯಾವುದೇ ಕಾರಣಕ್ಕೂ ನಮಗೆ ಮೀಸಲಾತಿ ಸಿಗಲ್ಲ. 18 ರಾಜ್ಯದಲ್ಲಿ ಇದ್ದೇವೆ ಬಂದ್ರೆ ನಾವು SC ಮೀಸಲಾತಿ ಇವತ್ತು ಅದು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ಸಂಘಟನೆಯ ಕೊರತೆ ಬಂಧುಗಳೇ, ನಮ್ಮಲ್ಲಿರ್ತಕ್ಕಂಥ ಶಿಕ್ಷಣದ ಕೊರತೆ, ನಮ್ಮ ಮಕ್ಕಳಿರ್ತಕ್ಕಂಥ ಶಿಕ್ಷಣದ ಕೊರತೆ ಬಂಧುಗಳೇ. ಯಾಕೆ ಸಿಗ್ತಾ ಇಲ್ಲ? ನಮಗೆ ಹೋರಾಟ ಇಲ್ಲ, ಶಿಕ್ಷಣ ಇಲ್ಲ, ಸಂಘಟನೆ ಇಲ್ಲ. ಇವೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಅದನ್ನೇ. ಮೊದಲು ಶಿಕ್ಷಣ, ಸಂಘಟನೆ, ಹೋರಾಟ, ಇವು ಮೂರು ನಮ್ಮ ಸಮಾಜದಲ್ಲಿ ಇಲ್ಲದೆ ಇರೋದಕ್ಕೆ ಇವತ್ತು ನಮ್ಮ ಸಮಾಜ ಮೀಸಲಾತಿಯಿಂದ ವಂಚಿತರಾಗಿದ್ದೇವೆ. ಇದು ಇನ್ನಷ್ಟು ಮಾಚಿದೇವರು ನಮ್ಮೆಲ್ಲರಿಗೂ ಶಕ್ತಿಯನ್ನ ಕೊಡಿ. ಆದ್ರೆ ನಾವೆಲ್ಲ ಕಾಯಕ ಜೀವಿಗಳು. ಒಂದ್ ದಿವಸ ನಾವು ಕಾಯಕ ಮಾಡದೇ ಇದ್ರೆ ನಮ್ಮ ಹೊಟ್ಟೆ ತುಂಬೋದಿಲ್ಲ. ಆದ್ರೂ ಕೂಡ ನಮ್ಮ ಸಮಾಜವನ್ನ ಎಲ್ಲಾ ಸರ್ಕಾರಗಳು ನಿರ್ಲಕ್ಷ್ಯ ಮಾಡ್ತಾ ಬಂದಿದ್ದಾರೆ. ಎಲ್ಲಾ ಸರ್ಕಾರಗಳು, ಯಾವ ಸರ್ಕಾರ ಈ ಸರ್ಕಾರ ಅಂತ ಹೇಳ್ತಾ ಇಲ್ಲ. ದಯಮಾಡಿ ಈ ನಮ್ಮ ಮಡಿವಾಳರ ಕೂಗು ಮಡಿವಾಳ ಮಾಚಿದೇವರ ಮುಖಾಂತರನಾದರೂ ಎಲ್ಲಾ ಸರ್ಕಾರಗಳಿಗೆ ಮುಟ್ಲಿ. ನಮ್ಮ SC ಮೀಸಲಾತಿ ನಮ್ಮ ಹೋರಾಟ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಮಡಿವಾಳ ಮಾಚಿದೇವರಿಗೆ ಮತ್ತೊಮ್ಮೆ ಘೋಷಣೆಯನ್ನು ಕೂಗೋಣ. ಜೈ ಮಡಿವಾಳ, ಜೈ ಮಡಿವಾಳ, ವಚನ ರಕ್ಷಕ ವೀರ ಗಣಾಚಾರಿ ಮಡಿವಾಳ ಮಾಚಿದೇವರಿಗೆ, ವೀರ ಗಣಾಚಾರಿ ಮಡಿವಾಳ ಮಾಚಿದೇವರಿಗೆ ಧನ್ಯವಾದಗಳು. ಬಗ್ಗೆ ಬಿಡಿಬಿಡಿಸಿ ಹೇಳಿದಂತ ಸಹೋದರ ಚಂದ್ರು ಮಡಿವಾಳ ಅವರಿಗೆ ನಮ್ಮ ಇಳಕಲ್ ಮಡಿವಾಳ ಸಮಾಜ ತಾಲೂಕು ಆಡಳಿತ ಪರವಾಗಿ ಅವರಿಗೆ ತುಂಬ ಧನ್ಯವಾದ. ಈಗಿನ ಕಾಲದಾಗ ನಾವು ವಚನ ಅನ್ನಕ ಕಲ್ತೇ ಇಲ್ಲ, ನಾವು ಕಲಿಬೇಕು, ನಮ್ಮ ಮಕ್ಕಳಿಗೆ ಕಲಿಸಬೇಕು, ಮತ್ತು ಅದ್ರ ಜೊತೆ ಶಿಕ್ಷಣ ಹೆಚ್ಚು ಒತ್ತಡ ಕೊಡ್ಬೇಕಂತಂದು ಎಲ್ಲ ನಮ್ಮ ಮಡಿವಾಳ ಸಮಾಜದ ಬಾಂಧವರಿಗೆ ವಿನಂತಿ ಪೂರ್ವಕವಾಗಿ ಕೇಳ್ತಾ ಇದ್ದೀನಿ. ಧನ್ಯವಾದ.